ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮ ಪಂಚಾಯತ್ಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಲ್ಲಮ್ಮ ರಂಗಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿರೋಧವಾಗಿ ಒಂದೇವಾಡಿನಿಂದ ನಾವು ಈ ಮಂದಿ ಬೆಂಬಲಕ್ಕೆ ನಾವು ಆರಿಸಿ ಬಂದೇವೆ. ಶಿವಲೀಲಾ ಅಕ್ಕಾರು ಬಂದ್ರೆ ಅವರು ಬೆಂಬಲ ಕೊಟ್ಟರು. ನಮಗೆ ಊರನ್ ಗೌಡ್ರನ್ನು ಕೊಟ್ರಿ, ಎಲ್ಲ ಆರಿಸಿ ಬಂದೀವ್ರಿ. ಎಲ್ಲ ಚೆಂದಾಗಿ ನಾವು ಪಂಚಾಯತಿ ಕೆಲಸ ಮಾಡ್ತೇವ್ರಿ. ಎಲ್ಲ ಬಂದದ್ದೆಲ್ಲ ಇದನ್ನು ಮಾಡಿಸಿ ಹಿಡಿದು ಮಾಡ್ಯವ್ರಿ, ದಾರಿದು ಮಾಡ್ಯವ್ರಿ, ದಳದ ಕೊಟ್ಟಿಗೆದು ಹಿಂಗೂ ಮುಂಡಿದ್ರಿ. ಎಲ್ಲ ರೋಡ್ ಕೆಲಸ ರೀ, ಊರು ಸ್ವಚ್ಛತಾ ಮಾಡ್ತೇವ್ರಿ. ಎಲ್ಲರೂ 4 ಮಂದಿ ಒಟ್ಟಿಗೆ ಆಗಿ ಎಲ್ಲ ಕೂಡ ಎಲ್ಲ ಕೆಲಸ ಮಾಡ್ತೇವ್ರಿ. ನಾವು ಎಲ್ಲರೂ ಅವಧಿ ಎಷ್ಟು ವರ್ಷ ರೀ ಅಮ್ಮ? ಅವಧಿ 5 ವರ್ಷ ರೀ. 5 ವರ್ಷ ರೀ. 5 ವರ್ಷ. ನಿಮ್ಮ ಹೆಸರು ಏನು? ಸರ್ ನೀವು ಮಾತಾಡ್ಬಿಡ್ರಿ. ನಾನು ಲೋಕೂರು ಗ್ರಾಮದ ಮಂಜುನಾಥ್ ರುದ್ರಪ್ಪ ಹುಡುಕೇರಿ ಒಂದೇವಾಡಿಗೆ ಜನರಲ್ ಒಳಗೆ ಹಾರಿಸ್ತಾ ಇದ್ದೀನಿ. ಹಾರಿಸ್ತಾ ಇರ್ಬೇಕಾದ್ರೆ ಹಿಂದಿನ ಬಾಡಿಗೆ ನಮ್ಮ ಅಣ್ಣನ ಹಾರಿಸ್ತಾ ಇದ್ದೀನಿ. ನಮ್ಮ ವಾರ್ಡಿನ ಜನ 2ನೇ ಬಾರಿಗೆ ನನ್ನ ಹಾರಿಸ್ತಾ ಇದ್ರು. ಸಂಪೂರ್ಣ ಎಲ್ಲ ಸಮಾಜ ಜನನೂ ನಮಗೆ ಬೆಂಬಲ ಕೊಟ್ಟರು. ಇವರು ನಮ್ಮ ಚಿಕ್ಕವರು ಎಷ್ಟೇ ಸಮಾಜದವರು. ಇವರು ಕೂಡ ನಮ್ಮ ಒಂದೇವಾಡಿಗೆ ಹಾರಿಸಿ ಬಂದರು. ಹಾರಿಸಿ ಬಂದ ಕೆಲವೊಂದು ಅವಧಿಯಲ್ಲಿ ಅಧ್ಯಕ್ಷರಾಗಿ ನಮ್ಮ 9 ಜನ ಮೆಂಬರ್ಸ್ ಕೂಡ ನಾವು ಸಪೋರ್ಟ್ ಕೊಟ್ಟಿವಿ. ಲೋಕೂರು ಅವ್ರು 4 ಜನ, ಶಿವರೆಡ್ಡಿ ಅವ್ರು 5 ಜನ, 9 ಜನ ಕೂಡ ಅವ್ರಿಗೆ ಇದು ಅಧ್ಯಕ್ಷ ಮಾಡಿದ್ರು. ಅಧ್ಯಕ್ಷ ಮಾಡಿದೆವು ಕೂಡ ಅವ್ರು ಒಳ್ಳೆಯ ಕಾರ್ಯಕ್ರಮಗಳು ನಿರ್ವಹಿಸಿದ್ರು. ಜನರಿಗೆ ಕೆಲಸ ಕೊಡೋದಿಲ್ಲ. ನಮ್ಮ ಊರಾಗ 800 ಜನ ಹಚ್ತೇವ್ರಿ ನಾವು ಕೆಲ್ಸಕ್ಕೆ. MGNRG ಕೆಲಸಕ್ಕೆ ನಮ್ಮ ಧಾರವಾಡ ತಾಲೂಕದಲ್ಲಿ ಹೈಯೆಸ್ಟ್. ನಮ್ಮ ಧಾರವಾಡ ತಾಲೂಕದಲ್ಲಿ ಹೈಯೆಸ್ಟ್ ರೀ. ಎಂಥದ್ದು ಟೈಮಿಗೆ 800 ಜನ ನಾವು ಕೆಲಸಕ್ಕೆ ಹಚ್ತೇವೆ. ಆಮೇಲೆ ಈಗ ಸದ್ಯ ಏನೈತಂದ್ರೆ ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಅವರು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸುವಂಥ ವಿನಯ್ ಕುಲಕರ್ಣಿ ಅವರು ನಮಗೆ ಯಾವುದೋ ಅನುದಾನ ಬೇಕಾದರೂ ನಾವು ಯಾವಾಗ ಹೋದ್ರೂ ಕೂಡ ನಮಗೆ ಸ್ಪಂದಿಸ್ತಾರೆ. ಯಾವುದೇ ಕೆಲಸಕ್ಕೆ ಹೋಗಲಿ ಸ್ಪಂದಿಸ್ತಾರೆ. ನಾವು 9 ಜನ, ನಮ್ಮದು 14 ಜನ ಮೆಂಬರ್ಸ್ ಟೋಟಲ್. 14 ಜನದಾಗ ನಮ್ಮ ಅಧ್ಯಕ್ಷ ಕಮಿಟಿಗೆ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದು 9 ಜನ. ಲೋಕೂರು ಅವ್ರು 4 ಜನ, ಶಿವರೆಡ್ಡಿ ಅವ್ರು 5 ಜನ. ನಾವೆಲ್ಲರೂ ಕೂಡ ಹೋಗಿ ಕೆಲಸಗಳು ತೊಗೊಂಡ್ಬರ್ತೀವಿ. ಈಗ ಮೊನ್ನೆ ಹೋಗಿದ್ದೀವಿ, ಹಾಸ್ಪಿಟಲ್ ಕಂಪೌಂಡ್ ಹೋಗ್ಸರ ಕಂಪೌಂಡಿಂದ ಅವಶ್ಯಕತೆ ಇದೆ ಅಂಥೇಳಿ CS ಮೇಡಮ್ ಅವ್ರಿಗೆ ಆಗಲೇ ಫೋನ್ ಹಚ್ಚಿ ಒಂದು 40 ಲಕ್ಷ ರೂಪಾಯಿ ಅವ್ರಿಗೆ MGNRG ಒಳಗೆ ಹಾಕಿ ಕೊಡ್ರಿ ಅಂಥೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ದಾರಿಗೆ ಒಂದು 47 ಲಕ್ಷ ರೂಪಾಯಿ ಹಾಕಿದ್ದಾರೆ. ಎಲ್ಲ ಮೆಂಬರ್ಸು ಎಲ್ಲರೂ ಕೂಡ ನಾವು ಕೇಳ್ಕೊಂಡ್ವಿ. 47 ಲಕ್ಷ ರೂಪಾಯಿ ಹಾಕಿದ್ದಾರೆ. ಈಗ ನಮ್ಮ MLA ಅವರು ಇರೋದ್ರಿಂದ ಅಥವಾ ನಮ್ದು ಎಲ್ಲ ಕಮಿಟಿ ಇರೋದ್ರಿಂದ, ಆಮೇಲೆ ನಾವು 9 ಜನ ನಾವು ಕಮಿಟಿ ಇರ್ತೀವಿ ಅಂದರೂ ಕೂಡ 14 ಜನ ಮೆಂಬರ್ಸು ಒಗ್ಗಟ್ಟಿಗೆ ತೊಗೊಂಡು ನಾವು ಕೆಲಸ ಮಾಡ್ತೀವಿ. ಅವ್ರ ಮೇಲೆ ಯಾವುದೂ ಭಿನ್ನಾಭಿಪ್ರಾಯ ತೋರಿಸೋದಿಲ್ಲ ನಾವು. ಅವ್ರು ಆ ಪಕ್ಷ ಈ ಪಕ್ಷ ಅಂತ ಯಾವುದೇ ಭಿನ್ನಾಭಿಪ್ರಾಯ ತೋರಿಸೋದಿಲ್ಲ. ಯಾವುದೇ ಅನುದಾನ ಬಂದೈತೆ ಅಂದರೂ ಕೂಡ ಅವ್ರಿಗೆ ಸಂಪೂರ್ಣ ಅವ್ರಿಗೆ ಹಕ್ಕೆಷ್ಟಿದೆ ಅವ್ರ ಅನುದಾನವನ್ನು ಬಿಟ್ಟು ಕೊಟ್ಟು ನಮ್ಮ ಅನುದಾನ ನಾವು ತೊಗೊಂಡು ಅವರು ನಾವು ಕೂಡ್ಕೊಂಡು ಸೇರ್ಕೊಂಡು ಕೆಲಸ ಮಾಡಿಸ್ತೀವಿ. ಅವರು BJP ಅವರು ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಭಿನ್ನಾಭಿಪ್ರಾಯ ಯಾರು ಕೂಡ ಮಾಡೋದಿಲ್ಲ. ನಾವು ಶಾಸಕ ವಿನಯ್ ಕುಲಕರ್ಣಿ ಬೆಂಬಲಿಗಾರ, ಕಾಂಗ್ರೆಸ್ ಬೆಂಬಲಿಗಾರ ಒಪ್ಕೋತೀವಿ. ಆದರೆ BJP ಅವ್ರದವ್ರು ಅಂದರೂ ಕೂಡ ಅವ್ರಿಗೆ ನಾವು ಮಲ್ತಾಯಿ ಧೋರಣೆ ಮಾಡೋದಿಲ್ಲ. ನಮಗೇನು MGNRG ಒಳಗೆ ಎಷ್ಟು ಬರ್ತೈತಿ ಅವ್ರಿಗೆ ಬಿಟ್ಟು ಕೊಡ್ತೀವಿ. 15 ಫೈನಾನ್ಸ್ ಒಳಗೆ ಎಷ್ಟು ಬರ್ತೈತಲ್ಲ ಅದನ್ನೂ ಬಿಟ್ಟು ಕೊಡ್ತೀವಿ. ನಮ್ಮ ಇವ್ರು ಚಿಗವರ ಅಧ್ಯಕ್ಷರಿದ್ದಾಗ ಬಿಟ್ಟು ಕೊಟ್ಟರು, ಇನ್ನೂ ಕೆಲವು ಜನ ಅಧ್ಯಕ್ಷರಿದ್ದಾಗ ಬಿಟ್ಟು ಕೊಟ್ಟರು. ಈಗ ಚಮ್ಮಣ್ಣ ಬಾಗಲಕೋಟೆ ಅವರು ಅಧ್ಯಕ್ಷರಾಗ್ಯಾರು. ಇವರು ನಮ್ಮ ಚಿಗವರ ಮಲ್ಲಮ್ಮ ರಂಗಣ್ಣವ್ರು ಇವರು ಉಪಾಧ್ಯಕ್ಷ ಆಗ್ಯಾರು. ಅವರು ಕೂಡ ಬಿಟ್ಟು ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾಕಂದ್ರೆ ಈಗ 3.5 ವರ್ಷ ನಾವು ನಡೆಸಿದ್ದೀವಿ ಎಲ್ಲರೂ ನಮ್ಮ ಟೀಮ್ನಾಗ. ಈಗ ಆ ಟೀಮ್ನಾಗ ಇದ್ದವ್ರನ್ನ ಅಧ್ಯಕ್ಷ ಆಗ್ಯಾರು, ಉಪಾಧ್ಯಕ್ಷ ಆಗ್ಯಾರು. ಅವರು ಕೂಡ ಅದೇ ತೀರಿ ನಡೆಸ್ಕೊಂಡು ಕರ್ಮಂತ ಭರವಸೆ ನಮಗಿದೆ. ಇನ್ನೂ ಏನಾರು ನಮ್ಗೆ ಹೆಚ್ಚಿಗೆ ಅನುದಾನ ಬೇಕಾದ್ರೆ ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಹತ್ರ ಹೋಗ್ತೀವಿ, ಅನುದಾನ ತೊಗೊಂಡ್ಬರ್ತೀವಿ, ಜನರಿಗೆ ಕೆಲಸ ಕೊಡ್ತೀವಿ. ನಾವು ಎಲ್ಲಿವರೆಗೆ ಅಧಿಕಾರದಾಗ ಇರ್ತೀವಿ, ಎಲ್ಲಿವರೆಗೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೋ ಅಲ್ಲಿವರೆಗೆ ನಾವು ಜನರಿಗೆ ಒಳ್ಳೇದಾಗುವಂಥ ಕೆಲಸ ಮಾಡ್ತೇವೆ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ತೇವೆ. ಆದ್ರೆ ಒಂದು ಏನಿದೆ ಅಂದರೆ ನಮ್ಮ ಊರ ಪರಿಸ್ಥಿತಿ ಕುಡಿ ನೀರಿನ ತೊಂದರೆ ಇದೆ. ಕುಡಿ ನೀರು ನಮ್ಮ ಊರಾಗ ಹಾಲ್ಡ್ ಇದೆ. ಕುಡಿ ನೀರು ಹಾಲ್ಡ್ ಇದ್ದಿದ್ದರಿಂದ ಈಗ ಹಾರಿಸಿ ಬಂದ ತಕ್ಷಣ ನಾವು ವಿನಯ್ ಕುಲಕರ್ಣಿ ಹೇಳಿದ್ದೀವಿ. ಗರ್ಗ ಅಕ್ತಿಯಲ್ಲಿ ಬರುವಲ್ಲಿ 2 ಬೋರ್ ಹೊಡಿಸ್ಕೊಟ್ಟಾರೆ ನಮಗೆ. ಗರ್ಗ ಅಕ್ತಿ ಬರ್ತೈತಿ, ಅದು ಇಲ್ಲಿಂದ 3 ಕಿಲೋಮೀಟರ್ ದೂರ. ಅದು ಕೂಡ ನೀರು ಪೈಪ್ಲೈನ್ ತರಕ್ಕೆ ನಾವು ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಬಂದಾಗ JJMನೂ ಇದೆ. JJM ವರ್ಕಂತೂ ಹಿಂದೆ ಆಗಿತ್ತು, ಅದು ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಆಮೇಲೆ ಜನರಿಗೆ ಒಳ್ಳೆ ಆಗುವಂಥ ಒಂದು ಸೌಲಭ್ಯ ಕೊಡ್ತೀವಿ, ಜನರಿಗೆ ಒಳ್ಳೆ ಆಗುವಂಥ ಒಂದು ಕೆಲಸ ಮಾಡ್ತೀವಿ. ಶಾಲಾ ಸ್ಕೂಲ್ಗಳಿಗೆ ಒಂದು ಅನುಕೂಲ ಆಗುವಂಥದ್ದು ಮಾಡ್ತೀವಿ. ನಿನ್ನೆ ನಮ್ಮ CS ಅವ್ರು ಹೊಳ್ಳಿ ನಮ್ಗೆ ಲೆಟರ್ ಕಳಿಸಿದ್ದಾರೆ. ಅದೇನೈತೆ ತಿರುಗಿ ನೀವು ಮಾಡಿಕೊಡ್ರಿ, ನಾನು ಹೈಸ್ಕೂಲ್ ಕಂಪೌಂಡ್ ಹಾಕಿಕೊಡ್ತೇವೆ ಅಂತೇಳಿ ಶಾಸಕರು ಹೇಳಿದ ಮೇಲೆ, ಶಾಸಕರ ಗಮನಕ್ಕೆ ತಂದ ಮೇಲೆ ಅವರು ಕೂಡ ನಮಗೆ ಒಳ್ಳೆ ಸ್ಪಂದಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟು ಹುಡ್ಕೊಂಡು ನಾವು 9 ಮಂದಿ ಕಮಿಟಿ ಅವರು ಇನ್ನು ಉಳಿದ 5 ಜನ ಮೆಂಬರ್ನು ಕರ್ಕೊಂಡು ನಾವು ಒಗ್ಗಟ್ಟು ಮಾಡಿ ಊರು ಒಂದು ಅಭಿವೃದ್ಧಿ ಪಡಿಸ್ತೀವಿ ಅನ್ನುವಂಥ ಭರವಸೆ ನಾವು ಈ ಮೀಡಿಯಾ ಮುಖಾಂತರ ಪಡ್ತೇನೆ. ನಮ್ಮ ಊರಾನ ಜನ ಆಯ್ತು, ಇಲ್ಲ 3 ಗೌಡ್ರ ಆಯ್ತು, ಇಡೀ ಊರನ್ನ ನಮಗೆ ಬೆಂಬಲ ಕೊಡ್ತಾರೆ. ನಿಮಗೆ ಜಾತ್ಯಾತೀತವಾಗಿ ನಮ್ಗೆ 2 ಹಳ್ಳಿ ಬರ್ತಾವೆ, ಶಿವರೆಡ್ಡಿ, ಲೋಕೂರು 2 ಹಳ್ಳಿ ಬರ್ತಾವೆ. 14 ಮೆಂಬರ್ಸ್. ಲೋಕೂರಾಗ 9 ಜನ, ಶಿವರೆಡ್ಡಿಯಾಗ 5 ಜನ. ಶಿವರೆಡ್ಡಿಯಾಗ 5 ಜನ ಅಂತ ನಮ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಟೈಮ್ದಾಗೂ ಬದಲಾಗಿಲ್ಲ. ಒಳ್ಳೆಯ ಅಭಿವೃದ್ಧಿ ಮಾಡೋಣ, ನಾವು ಅಭಿವೃದ್ಧಿ ಮಾಡಕ್ಕೆ ಬಂದೇವೆ ಅನ್ನೋ ಒಂದು ಆಶಯದಿಂದ ಅವ್ರು 9 ಮಂದಿ ನಮಗೆ ಪ್ರತಿ ಸಲ ಅಧ್ಯಕ್ಷ ಅಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ಮಾಡಿದ್ದೀವಿ. ಹೊಂದಾಣಿಕೆ ಒಂದೇ ಮನೆ
ಒಂದೇ ಕುಟುಂಬ ಅನ್ನೋಂಗೆ ನಾವು ನಡ್ಕೊಂಡಿದ್ದೀವಿ. ನಡ್ಕೊಂಡು ಅದೇ ಥರ ನಾವು 2 ಊರು ಅಭಿವೃದ್ಧಿ ಮಾಡಿಕೊಡ್ತೇನೆ ನಿಮ್ಮ ಮೀಡಿಯಾ ಮುಖಾಂತರ ನಾನು ನಮ್ಮ 2 ಊರದ ಗ್ರಾಮ ಜನರಿಗೆ ಕೈ ಮುಗಿದು ಕೇಳ್ಕೊತೀನಿ. ಒಂದೆಡೆ ಏನೋ ಒಂದು ನಮ್ಮಲ್ಲಿ ತಪ್ಪ ತಡೆ ಆದರೂ ಕೂಡ ಜನರು ನಮಗೆ ತಿಳಿಸ್ಲಿ, ತಿಳುವಳಿಕೆ ಹೇಳಿ. ನಾವು ತಪ್ಪು ಮಾಡಿ ಅಂದ್ರೂ ನಮಗೆ ಬುದ್ಧಿ ಹೇಳೋದು ನಮ್ಮ ಜನರ ಕರ್ತವ್ಯ. ದೊಡ್ಡವ್ರು ಇರ್ಬೋದು, ಇವ್ರು ಚಿಕ್ಕವ್ರು ವಹಿಸಿದಾಗ ಇವರೇ ಒಂದೆಡೆ ತಪ್ಪು ಮಾಡ್ಯಾರ ಅಂದ್ರೆ ಜನ ಬಂದು ನಮ್ಗೆ ಹೇಳ್ಬೋದು, ಹಿಂಗೆ ಮಾಡತ್ತೀರಿ, ಹಿಂಗೆ ಮಾಡಿ ಒಳ್ಳೇದು ಅಂತ ಹೇಳ್ಬೋದು. ಯಾಕೆ ಮನುಷ್ಯ ಅಂದಾಗ ಹೇಳೋದು ಸಹಜ ರೀ. ಆಶ್ರಯ ಮನೆ ಬಂದಿದ್ದು ರೀ ಈ ವರ್ಷದಾಗ, ಈಗ 2 ವರ್ಷದಿಂದ ಬಂದಿಲ್ರಿ. ಅದಕ್ಕಿಂತ ಮುಂಚೆ ಬಂದಾಗ ನಾವು ಎಲ್ಲ ಪ್ರತಿಯೊಂದು ಊರಿಗೆ ಐತಲ್ಲ ಹಿಂದೆ ಲಾಸ್ಟ್ ಒಮ್ಮೆ PM ರಿಜಿಸ್ಟರ್ ಅಂತ ಮಾಡಿದ್ದೀವಿ. ಆದ್ರೆ ಈಗ ಬೇಕಂದ್ರೆ ಹಾಕಕ್ಕೆ ಬರೋಲ್ರಿ ಪರಿಸ್ಥಿತಿ. ಈ ಮೀಡಿಯಾ ಮುಖಾಂತರ ಹೇಳೋದಂದ್ರೆ ಆ ಲಿಸ್ಟ್ ಮಾಡಿ ನಾವು GPS ಮಾಡಿದ್ದು ಒಂದು ದೊಡ್ಡ ತಪ್ಪಾತ್ರಿ. ಯಾಕಂದ್ರೆ ಈಗ ನಿಮ್ಮ ಮನೆ ಬಿದ್ದಿರ್ತದ್ರಿ, ಇವ್ರ ಮನೆ ಬಿದ್ದೈತೆ ಅಂದ್ರೆ ಇವ್ರ ಮನೆ ಹಾಕಕ್ಕೆ ಬರೋಲ್ರಿ, ಆಗೋದಿಲ್ರಿ ನನಗೆ. ಆ ಲಿಸ್ಟ್ ಸೀರಿಯಲ್ ಪ್ರಕಾರ ಹೋಗ್ಬೇಕ್ರಿ. ಸೀರಿಯಲ್ ಪ್ರಕಾರ ಹೋಗೋದ್ರೆ ಸೀರಿಯಲ್ದಾಗ ಇವ್ರು ಇರೋದಿಲ್ರಿ, ಬೇರೆದವ್ರು ಇರ್ತಾರೆ. ಬೇರೆದವ್ರು ತೆಗೆದು ಹಾಕಕ್ಕೆ ಬರೋದಿಲ್ಲ. ತೆಗೆದು ಹಾಕಿದ್ರೆ ಕಾರಣ ಕೊಡ್ಬೇಕಂತ್ರಿ ಅದಕ್ಕೆ. ಅವ್ರು ಬೇರೆದವ್ರು ಬಿಟ್ಟು ಕೊಡೋದಿಲ್ರಿ. ಯಾಕೆ ಬಿಟ್ಟು ಕೊಡ್ತಾರೆ ಹೇಳ್ರಿ? ನನಗೆ ಮನೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೋರಿ. ಈಗ ನನ್ನ ಹೆಸರಲ್ಲಿ ಮನೆ ಬಂದೈತೆ ನನಗೆ ಬೇಕಂತಾರ್ರಿ. ಯಾರು ಬಿಟ್ಟು ಕೊಡೋದಿಲ್ರಿ. ಬಿಟ್ಟು ಕೊಡೋಣಾಕು ನಮ್ಗೆ ಹಕ್ಕದಾರ ಇಲ್ರಿ. ನಾವು ಅವ್ರು ಬಿಟ್ಟು ಕೊಡ್ಬೇಕಂದ್ರೆ ಒಂದು ಬಾಂಡ್ನಾಗ ಅಗ್ರಿಮೆಂಟ್ ಮಾಡಿ ಕೊಡ್ಬೇಕಂತ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಂಗ ಅಂಥವು 600 ಲಿಸ್ಟ್ GPS ಆಗ್ಯಾವ್ರಿ ನಮ್ಗೆ 2 ಊರು ಕೃಷಿ ಅದ್ರ ಪ್ರಕಾರ ಬರ್ಬೇಕಂತಾರೆ. ಆದ್ರೆ ಅನ್ಯಾಯ ಆಕತ್ರಿ, ಹೌದು ಅನ್ಯಾಯ ಆಕತ್ರಿ. ಅದು ಯಾಕೆ ಅನ್ಯಾಯ ಆಕೈತಿ ಅಂದ್ರೆ ಈಗ ಸರ್ ನಿಮ್ಮ ಹೆಸರಲ್ಲೇ ಮನೆಯ ಬಂದಿರ್ತೈತಿ, ಚೆನ್ನಾಗಿ ಸೀರೆದ ಬಂದ್ಬಿಡ್ತೀರಿ ನೀವು. 10ನೇ ನಂಬರ್ ಬಂದ್ಬಿಡ್ತೀರಿ ನೀವು. 11ನೇ ನಂಬರ್ದಾಗ ಮನೆ ಇರೋದಿಲ್ರಿ. 10ನೇ ನಂಬರ್ದಾಗ ಬಿಟ್ಟು ಕೊಟ್ಟಾಗ ನೀವು ಹಾಕ್ಬೇಕಾಕತ್ರಿ. ಅದೊಂದು ಏನಾರ ಬದಲಾವಣೆ ಆದ್ರೆ ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ತೀನಿ. ಬದಲಾವಣೆ ಆದ್ರೆ ಇನ್ನೂ ಬಡ ಜನರಿಗೆ ನಾವು ಮನೆ ಹಾಕ್ಬೋದು ಅನ್ನೋಂಥದ್ದು ನನ್ನೊಂದು ಆಸೆ, ನಮ್ಮ ಕಮಿಟಿ ಆಸೆ, ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ಆಸೆ ಅಂತೇಳಿ ಒಂದೆರಡು ಮಾತು ಮುಗಿಸ್ತೇನೆ.